ಸಕ್ಕರೆ ಬೆಲೆ ಇಳಿಸಲು ಮೋದಿ ಸರ್ಕಾರದಿಂದ ಈಗಾಗಲೇ ತುರ್ತು ಕ್ರಮವನ್ನು ಕೈಗೊಳ್ಳಲಾಗಿದ್ದು ಇದೀಗ ಮತ್ತೆ ಕೆಜಿಗೆ 55 ರೂಪಾಯಿಗೆ ಸಕ್ಕರೆ ಬೆಲೆ ಇಳಿಕೆಯಾಗಿದೆ. ಇನ್ನು ಬೆಲೆ ಇಳಿಕೆ ಕಾಣಲಿರುವಂಥ ಸಕ್ಕರೆ ಹಾಗಾದರೆ ಆ ಬೆಲೆ ಇಳಿಕೆ ಎಷ್ಟಾಗುತ್ತೆ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ. ಸಕ್ಕರೆ ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರದಿಂದ ಬ್ರೇಕ್ ಹಾಕಲಾಗಿದೆ. ಈಗ 67 ರೂಪಾಯಿ ತಲುಪಿದ್ದಂಥ ಸಕ್ಕರೆ ಬೆಲೆ ಈಗ 55 ರೂಪಾಯಿಗೆ ಇಳಿಕೆಯಾಗಿದೆ. 67 ರೂಪಾಯಿ ಇತ್ತು ಸಕ್ಕರೆ ಹಿಂದೆ, ಈಗ 55 ರೂಪಾಯಿ ಇಳಿಕೆಯಾಗಿದೆ ಅಂತೆ. ಬರೋಬ್ಬರಿ 18% ಸಕ್ಕರೆ ಬೆಲೆ ಕುಸಿತಗೊಂಡಿದೆ. 10 ಲಕ್ಷ ಟನ್ ಕಚ್ಚಾ ಸಕ್ಕರೆ ಆಮದಿಗೆ ಕೇಂದ್ರ ಸರ್ಕಾರ ಈಗ ಅಸ್ತು ಅಂತ ಹೇಳಿದೆ. ಬೃಹತ್ ಗ್ರಾಹಕರಿಗೆ ಸ್ಟಾಕ್ ಮಿತಿ ವಿಧಿಸಿದಂಥ ಕೇಂದ್ರ ಸರ್ಕಾರ ದಾಸ್ತಾನು ಕೃತಕ ಕೊರತೆ ತಡೆಯಲು ಸರ್ಕಾರದಿಂದ ಈಗಾಗಲೇ ಕ್ರಮವನ್ನು ಕೈಗೊಳ್ಳಲಾಗಿದೆ. ಅಕ್ರಮ ದಾಸ್ತಾನು ತಡೆಗೆ ಫ್ಲೈಯಿಂಗ್ ಸ್ಕ್ವಾಡ್ ನಿಯೋಜನೆಯನ್ನು ಮಾಡಲಾಗಿದೆ. ಅಕ್ರಮವಾಗಿ ಸಾಗಾಟ ಆಗ್ತಾ ಇತ್ತು ಸಕ್ಕರೆ. ದೇಶದಲ್ಲಿ ಸಕ್ಕರೆ ದಾಸ್ತಾನು ಸಾಕಷ್ಟು ಇದೆ. ಶೀಘ್ರವೇ ಸಕ್ಕರೆ ಬೆಲೆ ಮತ್ತು 50 ರೂಪಾಯಿ ಒಳಗೆ ಬರುವಂಥ ಸಾಧ್ಯತೆ ಇದೆ. ಶೀಘ್ರವೇ ಸಕ್ಕರೆ ಬೆಲೆ 50 ರೂಪಾಯಿ ಒಳಗಡೆ ಬರುವಂಥ ಸಾಧ್ಯತೆ ಇದೆ ಅಂತೆ. ಇದೀಗ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಕೇಂದ್ರ ಸರ್ಕಾರ ಶೀಘ್ರವೇ ಸಕ್ಕರೆ ಬೆಲೆ ಮತ್ತೆ 50 ರೂಪಾಯಿ ಒಳಗೆ ಬರುವಂಥ ಸಾಧ್ಯತೆ ಇದೆ. ಹೀಗಾಗಿ ಗ್ರಾಹಕರು ಕೂಡ ನಿಟ್ಟುಸಿರು ಬಿಟ್ಟಂತಾಗಿದೆ ಈಗಾಗಲೇ. ಇನ್ನು ಅಕ್ರಮವಾಗಿ ಸಕ್ಕರೆ ಸಾಗಾಟ ಆಗ್ತಾ ಇತ್ತು ದಾಸ್ತಾನಿಂದ ಅನ್ನೋ ಆರೋಪಗಳು ಪದೇ ಪದೇ ಕೇಳಿ ಬರ್ತಾ ಇತ್ತು. ಅದೆಲ್ಲದಕ್ಕೂ ಕೂಡ ಈಗ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ. ಹಾಗಾದರೆ 50 ರೂಪಾಯಿ ಒಳಗಡೆ ಸಕ್ಕರೆ ಸಿಗುತ್ತಾ ನೋಡೋಣ ಬನ್ನಿ. ಸಕ್ಕರೆ ಯಾವ ತಿಂಗಳು ಎಷ್ಟು ದರ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೇನೆ ಬನ್ನಿ. ನೋಡಿ, ಜನವರಿ 40 ರೂಪಾಯಿ ಇತ್ತು ಸಕ್ಕರೆ ಜನವರಿ ತಿಂಗಳಲ್ಲಿ. ಅದಾದ ನಂತರದಲ್ಲಿ ಫೆಬ್ರವರಿಗೆ 2 ರೂಪಾಯಿ ಏರಿಕೆ ಆಯಿತು, 42 ರೂಪಾಯಿ ಆಯಿತು. ಅದಾದ ನಂತರದಲ್ಲಿ ಮಾರ್ಚ್ನಲ್ಲಿ ಯಥಾ ಪ್ರಕಾರ 42 ರೂಪಾಯಿನೇ ಇತ್ತು ಸಕ್ಕರೆ ರೇಟ್. ಮತ್ತೆ 2 ರೂಪಾಯಿ ಹೆಚ್ಚಿಗೆ ಆಯಿತು ಏಪ್ರಿಲ್ನಲ್ಲಿ, 44 ರೂಪಾಯಿ ಆಯಿತು ಏಪ್ರಿಲಲ್ಲಿ. ಜನವರಿ ತಿಂಗಳಲ್ಲಿ 40 ರೂಪಾಯಿ ಇತ್ತು ಸಕ್ಕರೆ. ಅದಾದ ನಂತರದಲ್ಲಿ ಫೆಬ್ರವರಿ ತಿಂಗಳಿಗೆ ಅದು 42 ರೂಪಾಯಿ ಆಯಿತು. ಅದರ ನಂತರದಲ್ಲಿ ಏಪ್ರಿಲ್ ಆದಮೇಲೆ ಮೇ 45 ರೂಪಾಯಿ ಆಯಿತು, ಅಂದರೆ 1 ರೂಪಾಯಿ ಹೆಚ್ಚಿಗೆ ಆಯಿತು. 44 ರೂಪಾಯಿ ಇತ್ತು ಏಪ್ರಿಲಲ್ಲಿ, 45 ರೂಪಾಯಿ ಆಯಿತು. ಜೂನಲ್ಲಿ 48 ರೂಪಾಯಿ ಆಯಿತು, 3 ರೂಪಾಯಿ ಏರಿಕೆ ಆಯಿತು. ಜುಲೈಯಲ್ಲಿ 52 ರೂಪಾಯಿ ಆಯಿತು. ಆಗಸ್ಟಲ್ಲಿ 60ರಿಂದ 70 ರೂಪಾಯಿ ಆಯಿತು. ಇದೆಲ್ಲದಕ್ಕೂ ಕಾರಣ ನೇರ ಮಳೆ ಸರಿಯಾಗಿ ಈ ಬಾರಿ ನಮ್ಮ ದೇಶದಲ್ಲಿ ಮಳೆ ಸರಿಯಾಗಿ ಆಗಿಲ್ಲ. ಕರ್ನಾಟಕದಲ್ಲೂ ಸಹಿತ ಭಾರಿ ಮಳೆ ಕೊರತೆ ಉಂಟಾಗಿತ್ತು. ರೈತರು ಕೂಡ ಕಬ್ಬನ್ನು ಹೇಗಪ್ಪ ಬೆಳೆಯೋದು, ಕಬ್ಬಿಗೆ ನೀರು ಜಾಸ್ತಿ ಬೇಕು. ಮಳೆಯ ಅಭಾವದಿಂದ ಕಬ್ಬು ಬೆಳಿಲಿಕ್ಕೂ ಕೂಡ ರೈತರು ಒದ್ದಾಡಿದರು. ಅದೆಲ್ಲವೂ ಕೂಡ ಇದಕ್ಕೆ ನೇರ ಕಾರಣ ಅಂತಲೇ ಹೇಳ್ಬೋದು. ಮೇಯಲ್ಲಿ 45 ರೂಪಾಯಿ ಇದ್ದಿದ್ದು 3 ರೂಪಾಯಿ ಹೆಚ್ಚಿಗೆ ಆಯಿತು, ಅಂದರೆ 48 ರೂಪಾಯಿ ಆಯಿತು ಜೂನಲ್ಲಿ. ಜುಲೈಯಲ್ಲಿ 52 ರೂಪಾಯಿ ಆಯಿತು. ಆಗಸ್ಟಲ್ಲಿ ಸ್ವಲ್ಪ ಮಳೆ ಆಯಿತು ನಿಜ, ಆದರೆ ವಾಡಿಕೆಗಿಂತ ನಿರೀಕ್ಷೆಗಿಂತ ಜಾಸ್ತಿ ಮಳೆ ಆಗಲಿಲ್ಲ. ಸೊ ಕಬ್ಬಿನ ಒಂದು ಉತ್ಪಾದನೆ ಕೂಡ ಕಡಿಮೆ ಆಯಿತು. ಇವೆಲ್ಲವೂ ಒಂದು ಕಡೆ ಕಾರಣ ಆಗಿದೆ. ಸೊ ಹೀಗಾಗಿ 60ರಿಂದ 70 ರೂಪಾಯಿ ಆಗಸ್ಟ್ನಲ್ಲಿ ಏರಿಕೆ ಆಗಿದೆ. ಸೊ ಸಕ್ಕರೆ ಬೆಲೆ ಹೆಚ್ಚಳಕ್ಕೆ ಪ್ರಮುಖ ಕಾರಣಗಳೇನು ಬನ್ನಿ ತೋರಿಸ್ತೇನೆ. ನಿರೀಕ್ಷೆಗಿಂತ ಕಡಿಮೆ ಉತ್ಪಾದನೆ. ಈ ಬಾರಿ ಕಬ್ಬನ್ನು ಜಾಸ್ತಿ ರೈತರು ಬೆಳೆದಿಲ್ಲ, ನಿರೀಕ್ಷೆಗಿಂತ ಕಡಿಮೆ ಉತ್ಪಾದನೆ ಆಗಿದೆ ಕಬ್ಬು. ಹವಾಮಾನ ವೈಪರೀತ್ಯ, ಸೂಪರ್ ಎಲ್ ನಿನೋ ಹವಾಮಾನದಿಂದವೂ ಕೂಡ ಸಕ್ಕರೆ ರೇಟ್ ಏರಿಕೆ ಕಾರಣ ಆಗಿದೆ. ಹಬ್ಬಗಳ ಕಾರಣ ಬೇಡಿಕೆ ಹೆಚ್ಚಾಗಿದೆ. ಗ್ರಾಹಕರು ಹೆಚ್ಚಾಗಿ ಸಕ್ಕರೆ ಖರೀದಿ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಕೃತಕ ಅಭಾವ ಮತ್ತು ಅಕ್ರಮ ದಾಸ್ತಾನು ನಡೀತಾ ಇತ್ತು. ಇನ್ನು ದಾಸ್ತಾನಲ್ಲಿ ಇದ್ದಂಥ ಸಕ್ಕರೆಯನ್ನು ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ರು. ಇದರಿಂದ ಸರಿಯಾದಂಥ ಲೆಕ್ಕ ಸಿಗ್ತಾ ಇರಲಿಲ್ಲ. ಗ್ರಾಹಕರಿಗೆ ಸಕ್ಕರೆಯನ್ನು ನೀಡಲಾಗ್ತಾ ಇರಲಿಲ್ಲ ಅಂಗಡಿಗಳಲ್ಲಿ. ಎಥನಾಲ್ ಉತ್ಪಾದನೆಯ ವಿವಾದ ಒಂದು ಕಡೆ. ಇದಕ್ಕೆ ಈಗಾಗಲೇ ಕೇಂದ್ರ ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿತ್ತು, ಎಥನಾಲ್ ಕಾರಣ ಅಲ್ಲ ಅಂತ. ಬಟ್ ಇವೆಲ್ಲವೂ ಕೂಡ ಸಕ್ಕರೆ ಬೆಲೆ ಹೆಚ್ಚಳಕ್ಕೆ ಪ್ರಮುಖ ಕಾರಣಗಳಾಗಿವೆ. ಒಂದು ಕಡೆ ಕಬ್ಬು ಬೆಳೆಗಾರರು ಕಬ್ಬನ್ನು ಜಾಸ್ತಿ ಬೆಳೆದಿರಲಿಲ್ಲ, ಹೀಗಾಗಿ ಉತ್ಪಾದನೆ ಕಡಿಮೆ ಇತ್ತು. ಹೀಗಾಗಿ ಗ್ರಾಹಕರಿಗೆ ಒಂದು ಕಡೆ ಹೊರೆಯಾಗಿತ್ತು. ಇನ್ನು ಸಕ್ಕರೆ ಬೆಲೆ ನಿಯಂತ್ರಣಕ್ಕೆ ಕ್ರಮ ಏನು ಕೈಗೊಳ್ಳಬೇಕು ಹಾಗಾದರೆ ಕೇಂದ್ರ ಸರ್ಕಾರ? ಸಕ್ಕರೆ ಬೆಲೆ ನಿಯಂತ್ರಣಕ್ಕೆ ಕ್ರಮವನ್ನು ಏನು ಕೈಗೊಳ್ಳಬೇಕು ಕೇಂದ್ರ ಸರ್ಕಾರ ಅನ್ನೋದಾದರೆ 1.10 ಲಕ್ಷ ಟನ್ ಸಕ್ಕರೆ ಸುಂಕರಹಿತ ಆಮದು ಮಾಡಲಾಗುತ್ತೆ ಅನ್ನೋದು ಈಗ ಕೇಂದ್ರದ ಒಂದು ಮಾತಾಗಿದೆ. ಹತ್ತು ಲಕ್ಷ ಟನ್ ಸಕ್ಕರೆ ಸುಂಕರಹಿತ ಆಮದು ಆಗಬೇಕು ಅನ್ನೋದು. 400 ಟನ್ಗಿಂತ ಹೆಚ್ಚು ಸಕ್ಕರೆ ಸಂಗ್ರಹಿಸಿಟ್ಟುಕೊಳ್ಳುವಂತಿಲ್ಲ. ಯಾವುದೇ ದಾಸ್ತಾನಲ್ಲೂ ಸಹಿತ 400 ಟನ್ಗಿಂತ ಹೆಚ್ಚು ಸಕ್ಕರೆಯನ್ನು ಸಂಗ್ರಹಿಸಿಟ್ಟುಕೊಳ್ಳುವಂತಿಲ್ಲ. ಇನ್ನು ಪಾಯಿಂಟ್ ನಂಬರ್ 3,
ಸಕ್ಕರೆ ರಫ್ತು ಮೇಲೆ ಸಂಪೂರ್ಣ ನಿಷೇಧವನ್ನು ಹೇರಬೇಕು. ಬೇರೆ ದೇಶಗಳಿಗೆ ಸಕ್ಕರೆಯನ್ನು ರಫ್ತು ಮಾಡೋದನ್ನು ಸಂಪೂರ್ಣ ನಿಷೇಧ ಮಾಡಬೇಕು ಅನ್ನೋದು ಕೇಂದ್ರ ಸರ್ಕಾರದ ವಾದ ಆಗಿದೆ. ಈಗ ಇನ್ನು ಪಾಯಿಂಟ್ ನಂಬರ್ 4, ಅವಧಿಗೆ ಮುನ್ನವೇ ಕಬ್ಬು ಅರಿಸಲು ಆದೇಶವನ್ನು ನೀಡಲಾಗಿದೆ. ಅಂದರೆ ಇನ್ನೇನು ಕಬ್ಬು ಇದಾಗಬೇಕು, ಕಬ್ಬು ರೆಡಿ ಆಗಬೇಕು, ಅದರ ಅರ್ಧದಲ್ಲೇ ಅರಿಸಲು ಈಗ ಆದೇಶವನ್ನು ನೀಡಿದೆ ಕೇಂದ್ರ ಸರ್ಕಾರ. ಕಬ್ಬನ್ನು ಅರಿಸಲು ಸಕ್ಕರೆ ಬೆಲೆ ನಿಯಂತ್ರಣಕ್ಕೆ ಇವೆಲ್ಲ ಕ್ರಮವನ್ನು ಈಗ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಒಂದು ಕಡೆ 10 ಲಕ್ಷ ಟನ್ ಸಕ್ಕರೆಯನ್ನು ಸುಂಕರಹಿತ ಆಮದು ಮಾಡಿಕೊಳ್ಳುವುದು, ಅಂದರೆ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ 10 ಲಕ್ಷ ಟನ್ ಸಕ್ಕರೆಯನ್ನು ಸುಂಕರಹಿತ ಆಮದು ಮಾಡಿಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಒಂದು ಕಡೆ ಮುಂದಾಗಿದೆ. 400 ಟನ್ಗಿಂತ ಹೆಚ್ಚು ಸಕ್ಕರೆಯನ್ನು ದಾಸ್ತಾನಲ್ಲಿ ಇಟ್ಕೊಳ್ಳುವಂತಿಲ್ಲ. ಇದರಿಂದ ಅಕ್ರಮ ಸಾಗಾಟ ಆಗುತ್ತೆ ಅನ್ನೋದು ಕೇಂದ್ರ ಸರ್ಕಾರದ ಒಂದು ಮಾತಾಗಿದೆ. ಸಕ್ಕರೆ ರಫ್ತು ಮೇಲೆ ಸಂಪೂರ್ಣ ನಿಷೇಧವನ್ನು ಹೇರಲಾಗಿದ್ದು, ಅವಧಿಗೆ ಮುನ್ನವೇ ಕಬ್ಬನ್ನು ಆರಿಸಲು ಆದೇಶವನ್ನು ನೀಡಿದೆ ಈಗ ಕೇಂದ್ರ ಸರ್ಕಾರ. ಸೊ ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲೇ.